ಹಾಯ್ ಹಲೋ ನಮಸ್ಕಾರ ರೀ. ಇವತ್ತಿನ ವಿಡಿಯೋ ಮಾಡಕ್ ಕಾರಣ ಏನಪ್ಪಾ ಅಂತಂದ್ರ ನಿಮ್ಗೆ ಗೊತ್ತಿರ್ಬೋದು, ಯಾರೋ ಒಬ್ರು ಸ್ಟಾರ್ಟ್ ಮಾಡಿದ್ರ ಜೆನ್ಜಿಗಳ ಜೋಡಿಗೆ ಇದ್ದಂಗ. ಸೊ ರಿಯಲಿ ಅದನ್ನ ಸುಳ್ಳು ಮಾಡೋದ್ಬಿಟ್ಟು ಉಲ್ಟಾ ನಮ್ಮ ಜಂಜಿ ಜನ ಅದನ್ನ ಪ್ರೂವ್ ಮಾಡೋ ಅಂತಾರ ಜೋಂಡಿಯಾ ಅಂತಾನ. ಅಂದ್ರೆ ಜಂಜಿ ಜೋಂಡಿಯಾ ಅಂತಾನ ಅವ್ರು ಅಂದಿದ್ರ ಖರೆ, ಬಟ್ ಅದು ಪ್ರೂವ್ ಮಾಡಕ್ ಅಂತಾರ ಜನ. ಅಲ್ಲ ಅಂತೇಳಿ ಪ್ರೂವ್ ಮಾಡವಲ್ತಾರ, ಹೌದು ನಾವು ಜೋಂಡಿಯಾನ ಅಂತ ಪ್ರೂವ್ ಮಾಡೋ ಅಂತಾರ. ಬಿಕಾಸ್ ಅದ ನಿಮಗೆ ಗೊತ್ತಿರ್ಬೇಕು ಆಲ್ರೆಡಿ. ಅದನ್ನ ಯಾರೋ ಇಲ್ಲಿ ಹೊರಗಿನ ಒಂದು ಐಡಿ ಕ್ರಿಯೇಟ್ ಮಾಡಿ ಅದನ್ನ ದುಡ್ಡು ಕೊಟ್ಟು ಅದನ್ನ ಲೈಕ್ ಲೈಕ್ ಏನಪ್ಪಾ ಅದಕ್ಕೆ ಜಾಸ್ತಿ ಫಾಲೋವರ್ಸ್ ಮಾಡಿ ಅದನ್ನ ವೈರಲ್ ಮಾಡಕ್ ಕುಂತಾರ. ಸ್ವಲ್ಪ ಜನ ಟ್ರೆಂಡಿಂಗ್ ಐತೆ ಅಂತೇಳಿ ಅದನ್ನ ವಿಡಿಯೋ ಮಾಡಕ್ ಕುಂತಾರ. ಬಟ್ ಅದ್ರ ಹಿಂದೆ ಏನು ರೀಸನ್ ಐತಿ, ಇದರಿಂದ ನಾವು ವಿಡಿಯೋ ಮಾಡೋದ್ರಿಂದ ಇದು ಏನು ಇಂಪ್ಯಾಕ್ಟ್ ಆಕೈತಿ ನೆಕ್ಸ್ಟ್ ಅನ್ನೋದು ವಿಚಾರ ಮಾಡೋದ್ರ. ಸೊ ಅದಕ್ಕೆ ನೀವು ಏನೋ ಒಂದು ವಿಡಿಯೋ ಮಾಡಬೇಕಾರ, ಏನೋ ಒಂದು ವ್ಲಾಗ್ ಮಾಡಬೇಕಾರ ಭಾಳ ಹುಷಾರಿಂದಿರಿ. ಆ್ಯಂಡ್ ಅದು ಇನ್ನೊಂದು ಸ್ವಲ್ಪ ಜನ ನೋಡ್ತಾರ ಅಂದಾಗ ಅದು ನೆಗೆಟಿವ್ ಆಗಿ ಹೋಗ್ಬಾರ್ದು. ಇದೊಂದು ರಿಕ್ವೆಸ್ಟ್ ಐತಿ. ಸೊ ನಂದು ಯೂಟ್ಯೂಬ್ ಚಾನಲ್ ಐತಿ, ಇನ್ಸ್ಟಾಗ್ರಾಮ್ ಐತಿ, ಫೇಸ್ಬುಕ್ ಐತಿ. ಮುಗಿದ್ರೋಗು ಇದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕೀನಿ. ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ, ಇಲ್ಲ ಸಬ್ಸ್ಕ್ರೈಬ್ ಮಾಡಿರಿ. ನಿಮಗೂ ಈ ಥರ ಏನಾರ ಇನ್ಫಾರ್ಮೇಷನ್ ಜಾಸ್ತಿ ಗೊತ್ತಿತ್ತು ನೀವು ಪೋಸ್ಟ್ ಮಾಡಿರಿ, ಟ್ಯಾಗ್ ಮಾಡಿರಿ. ಆ್ಯಂಡ್ ಪ್ಲೀಸ್ ಸ್ಟಾಪ್ ಮಾಡಿರಿ ಇಂಥವು ನೆಗೆಟಿವ್ ಲೈಕ್ ಸುದ್ದಿಗಳನ್ನ ವೈರಲ್ ಮಾಡೋದು. ಸ್ವಲ್ಪ ಏನೋ ಮಾಡಿದ್ರು ನಿಮ್ಗೆ ಜಾಸ್ತಿ ಫಾಲೋವರ್ಸ್ ಇದ್ದಾಗ ಅದು ಜಾಸ್ತಿ ವೈರಲ್ ಆಕೈತೆ ಅಂತೇಳಿ ಟ್ರೆಂಡ್ ಇರೋದು ಮಾಡ್ತೀರಿ, ಬಟ್ ನೆಗೆಟಿವ್ ಒಳಗೆ ಮಾಡಬೇಡ್ರಿ. ಬಿಕಾಸ್ ಅದು ನಿಮಗೂ ಚಲೋ ಅಲ್ಲ. ಲೈಕ್ ಏನು ಹೇಳ್ತೇನೆ ಅಂದ್ರೆ, ಈಗ ನನ್ನ ಇಷ್ಟು ವಿಡಿಯೋಸ್ ಅದಾವು, ಲೈಕ್ ನಾನು ಆಲ್ಮೋಸ್ಟ್ ರಿಯಾಕ್ಷನ್ ವಿಡಿಯೋಸ್ ಅಂತ ಲೈಕ್ ಈ ಥರ ಎಲ್ಲ ಮಾಡೀನಿ. ಬಟ್ ಯಾವುದು ನೆಗೆಟಿವ್ ಆಗಿಲ್ಲ, ಮತ್ತು ಯಾರಿಗೂ ನಾ ಹರ್ಟ್ ಮಾಡ್ಬೇಕಂತ ಮಾಡಿಲ್ಲ. ಜಸ್ಟ್ ಎಂಟರ್ಟೈನ್ಮೆಂಟ್ ಫೋನ್ ಮಾಡೀನಿ. ಸೊ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಫಾಲೋ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ. ಮತ್ತು ಇನ್ನೊಂದು ಜಂಜಿ ಜನ ಇನ್ನೊಂದು ಏನು ಪ್ರೂವ್ ಮಾಡಕ್ಕಂತ ಅಂದ್ರೆ, ಈಗ ಸ್ಪೆಷಲಿ ಬಾಲಿವುಡ್ನವ್ರಂತೂ ಟೋಟಲಿ ಹಂಗೆ ಅದಾರ. ಈಗ ದಿಶಾ ಪಟಾನಿ ಮತ್ತು ಮೋನಿ ರಾಯ್ ಇವರಿಬ್ರು ಅಫೇರ್ ನಡೆದಿತ್ತಂತ, ಅವ್ರದ್ದು ಎಂಗೇಜ್ಮೆಂಟ್ ಮದುವೆ ಆಗಿತ್ತಂತ, ಡಿವೋರ್ಸ್ ಆಗಿ ಇವರಿಬ್ರು ಈಗ ಲವ್ ಮಾಡೋ ಅಂತಾರ. ಇವತ್ತೇನೋ ನಡೆದಿತ್ತಂತ ಹೇಳಕ್ಕಾಗಲ್ಲ. ಸೊ ದೂರ ಇದರಿಂದ